ಹಲೋ ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಅಕ್ಕನ ಜೊತೆ ಎಲ್ಲ ನಾನೊಬ್ಬಳೆ, ಬಿಕಾಸ್ ಇಬ್ಬರಿಗೂ ಮಕ್ಕಳಿರೋದ್ರಿಂದ ಎವ್ರಿ ವೀಕ್ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಸೊ ಇವತ್ತು ನಾನು ನನ್ನ ಮಗಳನ್ನ ಕರ್ಕೊಂಡು ಮಾಲಾ ಫೇಶಿಯಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಎವ್ರಿ ವೀಕೆಂಡ್ ನಾವು ಒಂದಲ್ಲ ಒಂದು ಮಾಲ್ಗೆ ಹೋಗ್ತೀವಿ, ಬಿಕಾಸ್ ಪೂರ್ತಿ ವೀಕ್ ಅವಳಿಗೂ ಮನೇಲಿದ್ದು ಬೋರ್ ಆಗುತ್ತೆ. ಅಟ್ಲೀಸ್ಟ್ ವೀಕೆಂಡ್ ನಮಗೂ ಒಂಥರ ರಿಫ್ರೆಶ್ಮೆಂಟ್ ಸಿಗುತ್ತೆ, ಅವಳಿಗೂ ಸಿಗುತ್ತೆ ಅಂತ ಕರ್ಕೊಂಡು ಹೋಗ್ತೀವಿ. ಯೂಶಲಿ ನಾವು ಹೋಗೋದು ಓರಿಯನ್ ಮಾಲ್ಗೆ, ಫಂಕಿ ಮಂಕಿಗೆ, ಬಿಕಾಸ್ ಫಂಕಿ ಮಂಕಿ ತುಂಬ ಚೆನ್ನಾಗಿದೆ ಯೂಶಲಿ ಮಕ್ಕಳಿಗೆ. ಈವನ್ ನನ್ನ ಫ್ಯಾಮಿಲಿ ಎಲ್ಲರೂ ನಾವು ಅದನ್ನೇ ಪ್ರಿಫರ್ ಮಾಡೋದು. ಸೊ ಶಾಪಿಂಗ್ ಏನಾದ್ರು ಇದ್ದರೆ ನಾವು ಮಂತ್ರಿ ಮಾಲ್ಗೆ ಹೋಗ್ತೀವಿ. ಇವತ್ತು ಫಸ್ಟ್ ಟೈಮು ನಾನು ಮಾಲಾ ಫೇಶಿಯಾಗಿ ಹೋಗ್ತಿರೋದು, ಬಿಕಾಸ್ ಅಲ್ಲಿ ಎಂಟ್ರಿ ಟಿಕೆಟ್ ಎಲ್ಲ ಇತ್ತು ಅಂತ ಅಂದರು. ಸೊ ಟಿಕೆಟ್ ಕೊಟ್ಟು ನೋಡೋವಂಥ ಕ್ರೇಜ್ ನನಗೇನಿಲ್ಲ ಮಾಲ್ದು. ಸೊ ಇವತ್ತು ಹೋಗ್ತಾ ಇದ್ದೀನಿ. ಇನ್ನೂ ರೆಡಿ ಆಗಿಲ್ಲ, ಊಟ ಮಾಡಿ ರೆಡಿ ಆಗಬೇಕು. ಮತ್ತೆ ರೆಡಿ ಆದಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ರೆಡಿ ಆಗಿದ್ದೀವಿ, ಹೋಗೋಣ ಅಂತ. ಹೋಗೋಣ ಸರಿ, ಮತ್ತೆ ನಿಮಗೆ ಮಾಲಾ ಫೇಶಿಯಾದಲ್ಲಿ ಸಿಗ್ತೀನಿ. ನನ್ನ ಮಗಳಿಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ, ಯಾಕಂದರೆ ವೀಕ್ಲಿ ಒನ್ಸೇ ನಾವು ಅವಳಿಗೆ ಹೊರ್ಗಡೆ ಕರ್ಕೊಂಡು ಹೋಗೋದು. ಸೊ ಅದರಿಂದ ನನ್ನ ಮಗಳಿಗೆ ಅಂತ ಅಲ್ಲ, ಎಲ್ಲ ಮಕ್ಕಳಿಗೂ ಹೊರ್ಗಡೆ ಹೋಗೋದಂದರೆ ತುಂಬ ಖುಷಿ ಅಲ್ವಾ. ಫೈನಲಿ ನಾವು ಮಾಲಾ ಫೇಶಿಯಾ ರೀಚ್ ಆದ್ವಿ. ಹೊರ್ಗಡೆಯಿಂದ ವ್ಯೂ ಅಂತೂ ನನಗೆ ಇಷ್ಟ ಆಯಿತು, ಬಿಕಾಸ್ ವಾಟರ್ ಫೌಂಟೇನ್ ಎಲ್ಲ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ. ನಾನು ಬೇರೆ ಮಾಲ್ಗಳಲ್ಲಿ ಈ ಥರ ಎಂಟ್ರೆನ್ಸಲ್ಲೇ ನಾವು ವಾಟರ್ ಫೌಂಟೇನ್ ಆ ಥರ ಇರೋದು ನೋಡಿಲ್ಲ, ಇಷ್ಟು ಸ್ಪೇಸ್ ಇರೋದು ನಾನು ನೋಡಿಲ್ಲ. ನನ್ನ ಮಗಳಿಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ, ಯಾಕಂದರೆ ಎಸ್ಪೆಷಲಿ ನೀರಂದರೆ ಮಕ್ಕಳಿಗೆ ಆಬ್ವಿಯಸ್ಲಿ ಇಷ್ಟ ಆಗುತ್ತೆ. ಅವಳು ಬಿಟ್ಟ ತಕ್ಷಣ ಓಡೋಗ್ಬಿಟ್ಲು ನೀರ ಹತ್ರ. ಒಳಗಡೆ ಎಲ್ಲ ಹ್ಯಾಂಗಿಂಗ್ ಲೈಟ್ಸು ತುಂಬ ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ. ಎಲ್ಲೋದ್ರೂ ನಿಮಗೆ ಯಾವ ಸೈಡಿಗೆ ಹೋದ್ರೂ ನಿಮಗೆ ಲೈಟಿಂಗ್ಸು 3D ಸ್ಕ್ರೀನ್ಸೇ ಕಾಣುತ್ತೆ. ಆಬ್ವಿಯಸ್ಲಿ ಆ ಥರ ಇರಲೇಬೇಕು, ಬಿಕಾಸ್ ಇದು ನ್ಯೂ ಮಾಲ್ ಆಗಿರೋದ್ರಿಂದ ಬೇರೆ ಮಾಲ್ಗೆ ಕಂಪೇರ್ ಮಾಡಿರ್ತಾರೆ. ಆ್ಯಂಡ್ ಈವನ್ ಸ್ಪೇಸು ಅಷ್ಟೇ, ತುಂಬ ಸ್ಪೇಸ್ ಇದೆ. ಒಂದು ಶಾಪಿಂದ ಇನ್ನೊಂದು ಶಾಪಿಗೆ ಹೋಗೋಕ್ಕೆ ನಿಮಗೆ ಬೇಕು 5 ಮಿನಿಟ್ಸು, ಅಷ್ಟು ದೊಡ್ಡದಾಗಿದೆ. ನಾವು ಗ್ರೌಂಡ್ ಫ್ಲೋರಿಂದ ಕವರ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಫುಲ್ ಕವರ್ ಮಾಡೋಕ್ಕಂತೂ ಆಗೋಲ್ಲ, ನನ್ನ ಮಗಳನ್ನ ಇಟ್ಕೊಂಡು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. 4 hours ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಸೊ ನೋಡಬೇಕು ಎಷ್ಟೊತ್ತು ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ. ಅದಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ನನಗೆ ಗೊತ್ತು. ಕೆಳಗಡೆ ಒಂಥರ ಮಾರ್ಕೆಟ್ ಥರ ಇತ್ತು, ಅಲ್ಲಿ ಫ್ರೆಶ್ ಆಗಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಇತ್ತು. ಸ್ವಲ್ಪ ಮನೆಗೆ ಬೈ ಮಾಡಿದ್ವಿ. ಅಲ್ಲೇ ಒಂಥರ ಬೇಕ್ರಿ ಥರ ಇತ್ತು, ಡಿಫ್ರೆಂಟ್ ಕೈಂಡ್ ಆಫ್ ಪಾಪ್ಸು, ಡಿಫ್ರೆಂಟ್ ಕೈಂಡ್ ಆಫ್ ಕೇಕ್ಸ್ ಇತ್ತು, ಬಟ್ ತುಂಬ ಕಾಸ್ಟ್ಲಿ ಇತ್ತು. ಆಮೇಲೆ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಕೂಡ ಇತ್ತು. ಒಂದು ಆರ್ಡ್ರ್ ಮಾಡೋಕ್ಕೆ ನನಗೆ 15 ಮಿನಿಟ್ಸ್ ಮತ್ತು ಒಂದು ಅವ್ರ ಕೇಕ್ ಕೊಡೋಕ್ಕೆ 15 ಮಿನಿಟ್ಸ್ ಆಯಿತು. ಅಲ್ಲೇ ನಾವು 45 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ವಿ. ಅಲ್ಲೇ ನಮಗೆ 1 hour ಹೋಯಿತು. ನಾನು ಅದು ಕೇಳಿ ಸರ್ ಕೊಡಿ ಅಂತ ಹೇಳಿ, ನಮಗೇನು ತಿನ್ನೋ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಚುಲಿ. ನನ್ನ ಮಗಳಿಗೆ ಗೊತ್ತಲ್ಲ, ಮಕ್ಕಳು ನೋಡಿದ ತಕ್ಷಣ ಹಠ ಮಾಡೋದು. ಸೊ ಅವಳಿಗೋಸ್ಕರ ಒಂದು ಸ್ಮಾಲ್ ಕ್ಯಾರಮಲ್ ಕೇಕ್ ತೊಗೊಂಡೆ. ಓಕೆ, ಟೇಸ್ಟ್ ವೈಸ್ ಏನು ನನಗೇನು ತುಂಬ ಇಷ್ಟ ಆಗಿಲ್ಲ. ಹೊರಗಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಕಾಸ್ಟ್ಲಿನೂ ಇತ್ತು, ಟೇಸ್ಟು ಅಷ್ಟೇನು ಚೆನ್ನಾಗಿರಲಿಲ್ಲ. ಪನ್ನೀರ್ ಪಫ್ಸ್ ಓಕೆ, ನನಗೆ ಸ್ವಲ್ಪ ಇಷ್ಟ ಆಯಿತು. ಹೆಂಗೆ ಹೊರಗಡೆ ಹೇಗೆ ಸಿಗುತ್ತೋ ಅದೇ ಥರ ಇತ್ತು. ನಾವು ಆಮೇಲೆ ಆಪೋಸಿಟ್ಟೇ ಪ್ಯಾಂಟಲೂನ್ಸ್ ಶಾಪ್ ಇತ್ತು, ಅಲ್ಲಿಗೆ ಸ್ವಲ್ಪ ನನ್ನ ಕಸಿನ್ ಸ್ವಲ್ಪ ಶರ್ಟ್ ತೊಗೋಬೇಕು ಅಂತ ಅಂದರು. ಅದಕ್ಕೆ ಬಂದು ನೋಡ್ತಾ ಇದ್ದೀವಿ. ನನಗಂತೂ ನನ್ನ ಮಗಳನ್ನ ಹಿಡಿಯೋದೇ ಒಂದು ಫುಲ್ ದೊಡ್ಡ ಟಾಸ್ಕ್ ಆಗಿತ್ತು. ಈವನ್ ನಾನು ಎಲ್ಲಾದ್ರೂ ಶಾಪಿಂಗ್ ಹೋಗಬೇಕು ಅಂದರೆ ಇವಳನ್ನ ಮನೇಲಿ ಬಿಟ್ಟೋಗೋಕ್ಕೆ ಟ್ರೈ ಮಾಡ್ತೀನಿ. ಹೊರಗಡೆ ಹೋದರೆ ಇವಳನ್ನ ನೋಡ್ಕೊಳ್ಳೋದೇ ಆಗುತ್ತೆ, ನಾವೇನು ಶಾಪಿಂಗ್ ಮಾಡೋಕ್ಕಾಗಲ್ಲ. ನನಗೆ ತುಂಬ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ, ಬಿಕಾಸ್ ನನ್ನ ಕಸಿನ್ ಹತ್ರ ಇತ್ತು ನನ್ನ ಮೊಬೈಲು. ಅವನು ನನ್ನ ಮಗಳನ್ನೂ ಹೊರ ಕೂಡಿಸಿ ನಾವು ಸ್ವಲ್ಪ ಲೈಫ್ ಸ್ಟೈಲ್ ಸ್ವಲ್ಪ ಶಾಪಿಂಗ್ ಮಾಡಿ ಫೈನಲಿ ನಾವು ಫುಡ್ ಕೋರ್ಟಿಗೆ ಬಂದ್ವಿ. ನನಗೆ ನಾನ್ ವೆಜ್ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು, ಇಷ್ಟನೂ ಇತ್ತು. ಬಟ್ ನನ್ನ ಕಸಿನ್ ಪ್ಯೂರ್ಲಿ ವೆಜಿಟೇರಿಯನ್ ಆಗಿರೋದ್ರಿಂದ ಅವ್ರ ಮುಂದೆ ನನಗೆ ತಿನ್ನೋಕ್ಕೇನೋ ಅಷ್ಟು ಸರಿ ಅನಿಸಿಲ್ಲ. ಸೊ ನನ್ನ ಮಗಳಿಗೆ ಐಸ್ ಕ್ರೀಮ್ ಕೊಟ್ಟು ಒಂದು ಚೋಲಾ ಭಟೂರ ತೊಗೊಂಡು ನಾವು 3 ಮೆಂಬರ್ಸು ಶೇರ್ ಮಾಡ್ಕೊಂಡ್ವಿ. ಇದು ಮತ್ತೆ ನಾವು ರಿಟರ್ನ್ ಆಗ್ತಿದ್ದೀವಿ. ನನಗೆ ತುಂಬ ಅಂದರೆ ತುಂಬ ಸುಸ್ತಾಗ್ಬಿಡ್ತು. ಸೊ ಹೋಗೋಣ ಅಂತ ಬರ್ತಿದ್ದೀವಿ. ಒಳಗೆ ಹೋಗಿರೋದಕ್ಕಿಂತ ಹೊರ್ಗಡೆ ಬರಬೇಕಾದ್ರೆ ತುಂಬ ಕ್ರೌಡ್ ಇತ್ತು.
ಬಿಕಾಸ್ ಕ್ರೌಡ್ ಇದ್ದರೂ ನಿಮಗೆ ಅಷ್ಟು ಕಾಣಿಸಲ್ಲ, ಬಿಕಾಸ್ ಅಷ್ಟು ದೊಡ್ಡದಾಗಿದೆ ಮಾಲು. ಓವರಾಲ್ ಅಂದರೆ ಚೆನ್ನಾಗಿದೆ, ಎಲ್ಲ ಥರ ಶಾಪ್ ಇದೆ ನಿಮಗೆ, ಲೋ ಬಜೆಟಿಂದ ಹೈ ಬಜೆಟ್ವರೆಗೂ ನೋಡಿ. ಹಾಯ್, ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಅಲ್ಲಿ ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ 2 ರೀಸನ್ಸ್. ಒಂದು, ನನ್ನ ಮಗಳು ತುಂಬ ಅಳ್ತಿದ್ಲು, ಮತ್ತು ಓಡಾಡ್ತಿದ್ಲು ಫುಲ್ ಶಾಪ್ ತುಂಬ. ಅವಳು ಹುಡ್ಕೋದೇ ನಂಗೆ ಟಾಸ್ಕ್ ಆಗಿಬಿಟ್ಟಿತ್ತು. ಇನ್ನೊಂದು, ಅವಳು ಅಳ್ತಿರೋದ್ರಿಂದ ನನ್ನ ಕಸಿನ್ಗೆ ಮೊಬೈಲ್ ಕೊಟ್ಟು ಅವರು ನನ್ನ ಪ್ಲೇಸಲ್ಲಿ ಕೂರಿಸಿದ್ದೆ. ನಾವು ಸ್ವಲ್ಪ ಮನೆಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಸೊ ಸ್ವಲ್ಪ ಶಾಪಿಂಗ್ ಮಾಡೋದು ಅದೇ ಟೈಮ್ ಆಗಿಬಿಡ್ತು. ಸೊ ಮತ್ತು ಟೈಮ್ ಆಯಿತು ಅಂತ ನಾವು ಮನೆಗೆ ಬಂದುಬಿಟ್ವಿ. ನಂದು ಓವರಾಲ್ ಎಕ್ಸ್ಪೀರಿಯೆನ್ಸ್ ಅಂದರೆ ನನಗೆ ತುಂಬ ಇಷ್ಟ ಆಯಿತು, ಬಿಕಾಸ್ ಲೋ ಬಜೆಟಿಂದ ಹೈ ಬಜೆಟ್ವರೆಗೂ ಇದೆ ನಿಮಗೆ, ಎಲ್ಲ ಥರ ಶಾಪ್ಸ್ ಇದೆ. ಇನ್ನೂ ಶಾಪ್ಸ್ ಓಪನ್ ಆಗಬೇಕು. ನಾವು ಅಂದ್ಕೊಂಡ್ವಿ ಮಂತ್ರಿ ಮಾಲ್ಗಿಂತ ನಮ್ಗೆ ಇದೇ ನಿಯರ್ ಆಗುತ್ತೆ, ಇಲ್ಲಿಗೆ ಹೋಗೋಣ ಅಂತ. ಇನ್ನು ನನಗೆ ಯೂಶ್ವಲಿ ಇದಕ್ಕಿಂತ ನನಗೆ ಸ್ಟ್ರೀಟ್ ಶಾಪ್ಗಳೇ ತುಂಬ ಇಷ್ಟ, ಬಿಕಾಸ್ ಒಂದೇ ಶಾಪಲ್ಲಿ ನಿಮ್ಗೆ ಎಲ್ಲ ವೆರೈಟೀಸು ಸಿಗುತ್ತೆ. ಈ ಮಾಲ್ಸ್ಗೆಲ್ಲ ಹೋದರೆ ಒಂದು ವುಮೆನ್ಸ್ದು, ಮೆನ್ಸ್ದು, ಕಿಡ್ಸ್ದೇ ಸಪ್ರೇಟಾಗಿರುತ್ತೆ. ಅಲ್ಲಿಗೆ ಹೋಗೋಕ್ಕೆ ನಿಮಗೆ ಟೈಮ್ ಬೇಕು. ಮತ್ತು ಇವಾಗ ಕುರ್ತಾಸ್ ಒಂದು ಕಡೆ ಸಿಗುತ್ತೆ, ಪ್ಯಾಂಟ್ಸು ಒಂದು ಕಡೆ, ಶರ್ಟ್ಸ್ ಒಂದು ಕಡೆ ಸಿಗುತ್ತೆ. ಬಟ್ ನಾರ್ಮಲ್ ಶಾಪಲ್ಲಿ ಹಂಗೇನಿಲ್ಲ, ಎಲ್ಲ ಒಂದೇ ಸೈಡಲ್ಲಿರುತ್ತೆ, ಬೇಗ ತೋರಿಸ್ಬಿಡ್ತಾರೆ. ಬಟ್ ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಯಿತು. ಯಾರ್ಯಾರೆಲ್ಲ ಇನ್ನೂ ವಿಸಿಟ್ ಮಾಡಿಲ್ಲ, ಹೋಗಿ ಒಂದು ಸತಿ ವಿಸಿಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಬಟ್ ಇನ್ನೂ ಸ್ಟಿಲ್ ಶಾಪ್ ಇನ್ನೂ ಓಪನ್ ಆಗಿಲ್ಲ ತುಂಬ. ಬಟ್ ಓಕೆ, ಆಲ್ಮೋಸ್ಟ್ 80%ವರೆಗೂ ಆಗಿದೆ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಯಾರ್ಯಾರು ಹೋಗಬೇಕು ಅಂತ ಇದ್ದು ಹೋಗಿಲ್ಲ, ಹೋಗಿ ಬನ್ನಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ನನಗೂ ನಮ್ಮ ಅಕ್ಕಂಗೂ ಸಪೋರ್ಟ್ ಮಾಡಿ. ನಿಮ್ಮೆಲ್ಲ ಸಪೋರ್ಟು ನಮಗೆ ತುಂಬ ಇಂಪಾರ್ಟೆಂಟ್. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.